ನಿನ್ನೆ ರಾತ್ರಿ ಯಜಮಾನ ಚಿತ್ರದ ಸಕ್ಸಸ್ ಮೀಟಿಂಗ್ ನಡೀತು. ಸೊ ಈಗಾಗಲೇ ಈ ಕುರಿತು 2 ವಿಡಿಯೋಸ್‌ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ನೋಡಿ. ಎಸ್ಪೆಷಲಿ ಈ ವಿಡಿಯೋದಲ್ಲಿ ದರ್ಶನ್ ಅವರು ಎಲ್ಲರಿಗೂ ಥ್ಯಾಂಕ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಇಂದಿನ ಒಂದು ಘಟನೆಯನ್ನ ಹೇಳಿದ್ದಾರೆ. ಅವ್ರಿಗಾಗದಂತಹ ಒಂದು ಎಕ್ಸ್‌ಪೀರಿಯನ್ಸ್. ದರ್ಶನ್ ಅವರು ಮಾಡಿರುವಂತಹ ಇಂದಿನ ಚಿತ್ರಗಳಲ್ಲಿ ಯಾರೋ ಪ್ರೊಡ್ಯೂಸರು ಲಾಭ ಆಗಿಲ್ಲ ಅಂತ ಒಂದು ಹೇಳೋ ಮೂಲಕ ಇವ್ರಿಗೇನಾದ್ರೂ ಒಂದು ಹೂ ಮುಡಿಸೋ ಒಂದು ಪ್ರಯತ್ನವನ್ನ ಮಾಡಿದ್ರಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಯಾಕೆ ಅಂತ ತಿಳ್ಕೊಬೇಕಾದ್ರೆ ಮಿಸ್ ಮಾಡದೆ ವಿಡಿಯೋನ ಫುಲ್ ನೋಡಿ. ಹಾಗೇನೇ ಮಿಸ್ ಮಾಡಿದ ವಿಡಿಯೋಗೂ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದ್ರೆ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ. ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಆರ್ಮಿ ಅಲ್ಲ, ಖಂಡಿತ ಫಸ್ಟ್ ಆಫ್ ಆಲ್ ಕರ್ನಾಟಕದ ಸಮಸ್ತ ಜನತೆಗೆ ಕನ್ನಡನ ಇಷ್ಟೊಂದು ಪ್ರೀತಿಯಿಂದ ನೋಡ್ತಾ ಇದಾರಲ್ಲ ಅವ್ರಿಗೆಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಕರ್ನಾಟಕದ ಎಲ್ಲ ಭಾಗದಿಂದ ಹೊರಗಡೆ, ಈಗ ತಮಿಳ್ನಾಡು ಆಗ್ಬೋದು, ಕೇರಳ ಆಗ್ಬೋದು, ಈಗ ಎಲ್ಲೆಲ್ಲಿ ಹೇಳಿದ್ರು ಹೊರಗಡೆ ಎಲ್ಲಾನು. ಸೊ ಅವರೆಲ್ರಿಗೂ ಧನ್ಯವಾದಗಳು. ಹಾಗೇನೆ ನಾವು ಸಿನಿಮಾ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟಿದ್ವಿ. 19ನೇ ತಾರೀಕು ಎಲ್ಲರೂ ಮಾತಾಡ್ಬಿಟ್ಟಿದ್ವಿ. ಇವತ್ತಿಲ್ಲಿ ಕರೆದಿರೋದು ಮೊದಲನೇದಾಗಿ ಮಾಧ್ಯಮದವ್ರು ಎಲ್ರಿಗೂ ಕೃತಜ್ಞತೆ ಸಲ್ಲಿಸೋದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಇಲ್ಲದೆ ಈ ಸಿನಿಮಾ ಇಷ್ಟೊಂದು ರೀಚ್ ಆಗ್ತಾ ಇರಲಿಲ್ಲ. ಸೊ ಎಲ್ಲರಿಗೂ ಮೀಡಿಯಾದವ್ರಿಗೆ, ಅಂದರೆ ಟಿವಿ ಮೀಡಿಯಾದಾಗಿರ್ಬೋದು, ಪೇಪರ್ ಮೀಡಿಯಾ ಆಗಿರ್ಬೋದು, ಎಲ್ರಿಗೂ. ಹಾಗೇನೆ ನಮ್ಮ ಡಿ ಕಂಪ್ನಿ ಹುಡುಗರೆಲ್ಲ ಅಲ್ಲಿದ್ದಾರೆ, ಅವ್ರಿಗೂ ತುಂಬಾ 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 ಥ್ಯಾಂಕ್ಸ್. ಯಾಕಂದ್ರೆ ಪಾಪ ಹಗಲು ರಾತ್ರಿ ಕೆಲಸ ಬಿಟ್ಟು ಈ ಕೆಲಸದ ಮೇಲೆ ನಿಂತಿದ್ರು. ಯಾಕಂದ್ರೆ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅದನ್ನ ತಲುಪಿಸೋದು ತುಂಬಾ ಮುಖ್ಯ. ಸೊ ಆದ್ರಿಂದ ಆ ಕೆಲಸ ಪಾಪ ಅವರು ಮಾಡಿದ್ರೆ ತುಂಬಾ ಥ್ಯಾಂಕ್ಸ್ ಮುನಿ ಅಂತಲ್ಲ ಟೀಮ್ಗೆ. ಈಗ ಈ ಸಿನಿಮಾದು ಯಾರ್ಯಾರು ಏನೇ ಹೇಳಿದ್ರು ಖಂಡಿತ ಏನಿಲ್ಲ. ಬಾ ಮೋನಿ, ನಮ್ಮ ಮೋಹನ್ ಅಂತೇಳಿ ಬಾ ಇಲ್ಲಿ ಮೇಲ್ ಬಾ. ಸೊ 10 ರೂಪಾಯಿಗೆ ಒಂದು ಕೊರಿಯೋಗ್ರಾಫ್ ಮಾಡಿದ ಮೋಹನ್ ಬಂದಿದ್ದಾರೆ, ಕೂಚೋಡಿ. ಆದ್ರಿಂದ ಇದು ನನ್ನ ಫಸ್ಟ್ ಟೈಮ್. ಯಾಕಂದ್ರೆ ಲಾಸ್ಟ್ ಟೈಮ್ ಇದೇ ಹೋಟ್ಲಲ್ಲಿ ಒಂದು ಸಿನಿಮಾ ಪ್ರೆಸ್ ಮೀಟ್ ಆಗಿತ್ತು, ಅದನ್ನ ಸಕ್ಸಸ್ ಮೀಟ್ ಅಂತ ಹೇಳಿದ್ರು. ಅದು ನಂಗೆ ಸಕ್ಸಸ್ ಮೀಟ್ ಕಾಣಿಸಲ್ಲ. ಅದು ಎಲ್ಲರೂ ಸೇರಿ ಎಲ್ಲರೂ ಇದ್ದಾಗಲೇ ಅದು ಸಕ್ಸಸ್ ಮೀಟ್ ಆಗೋದು. ಯಾಕಂದ್ರೆ ಎಲ್ಲರೂ ಅವ್ರ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳಕ್ಕಾಗೋದು. ಸೊ ನಿಮಗೂ ನೆನಪಿರ್ಬೋದು, ನಾನು ನೆನಪಿಸೋದೇನು ಬೇಕಾಗಿಲ್ಲ. ಸೊ ಆದ್ರಿಂದ ಈ ಫಸ್ಟ್ ಸಕ್ಸಸ್ ಮೀಟ್, ಯಾಕಂದ್ರೆ ಯಾವ ಸಿನಿಮಾದು ಒಂದು ಸಕ್ಸಸ್ ಮೀಟ್ ಮಾಡೇ ಇಲ್ಲ. ಮೋಸ್ಟ್ಲಿ ಆ ಸಿನಿಮಾ ಎಲ್ಲ ಸ್ವಲ್ಪ ಆವರೇಜ್ ಇತ್ತೇನೆ, ಅದಕ್ಕೋಸ್ಕರ ಮಾಡಲಿಲ್ಲ. ಆದರೆ ಈ ಸಿನಿಮಾ ಆ್ಯಕ್ಚುಲಿ ಶೈಲಜಾ ಮೇಡಮ್ ಅವರು ಮೊದಲನೇ ದಿನ, 2ನೇ ದಿನ, 3ನೇ ದಿನ, 4ನೇ ದಿನ ಏನೇನು ಆಗ್ತಾ ಇದೆ ಅದಷ್ಟೂ ಎಲ್ಲ, ಯಾಕಂದ್ರೆ ಇದು ಮೊದಲನೇ ಸಲ ಅಲ್ಲ, ನಾನು ಅವಾಗ್ಲಿಂದ ಯಾವಾಗಲೂ ಹೇಳ್ತಾ ಇದ್ದೆ. ಸೊ ಸಿನಿಮಾ ಮಾಡಿ ಬರೀ ಅದ್ರದ್ದೊಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ನೊಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಹೇಳ್ಬಿಟ್ಟು ಅಯ್ಯೋ ಎಲ್ಲ ಹಾಕ್ಬಿಟ್ಟು ಸರ್ ಏನೂ ಬಂದಿಲ್ಲ ಹಿಂಗೆ ಅಂತಾನೆ ನಾನು ಕೇಳಿ ತುಂಬಾ ಪದಗಳ ಕಿವಿ ತುಂಬಾನೇ ಇದೆ. ಇದೇ ಫಸ್ಟ್ ಸಿನಿಮಾ ಸರ್ ಇಷ್ಟ ಆಯಿತು. 27ನೇ ತಾರೀಕು 11 ಗಂಟೆಗೆ ಫೋನ್ ಮಾಡಿ, ಸರ್ ನನಗೆ ಅಲ್ಲಲ್ಲಿಗೆ ಸರಿ ಹೋಗಿದೆ ಸರ್, ಇನ್ನೂ 1ನೇ ತಾರೀಕು ತುಂಬ ದೂರ ಇತ್ತು. 28ನೇ ತಾರೀಕು ಫೋನ್ ಮಾಡಿ, ಸರ್ ಇವತ್ತು ಇಷ್ಟು ರೂಪಾಯಿ ಲಾಭದಲ್ಲಿದ್ದೀನಿ ಸರ್ ಅಂತ. ಸೊ ಆ ಥರದೊಂದು ನಿರ್ಮಾಪಕಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ ಫಸ್ಟ್ ಟೈಮ್ ಒಬ್ಬ ಕಲಾವಿದನಿಗೆ ಸರ್ ಇದು ಬಂದಿದೆ ಅಂತ ಹೇಳಿದ್ರು. ಸೊ ನಾನು ಕೇಳಿದ್ದು ಫಸ್ಟ್ ಟೈಮ್. ಸೊ ಆದ್ರಿಂದ ಮೇಡಮ್ ತುಂಬಾ 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 ಧನ್ಯವಾದಗಳು. ಯಾಕಂದ್ರೆ ಒಂಥರ ಮಿರರ್ ತರ ಇದ್ರು, ಯಾವ ಕೆಲಸ ಅವ್ರು ಮುಚ್ಚುಮರೆಯಲ್ಲಿ ಮಾಡಲೇ ಇಲ್ಲ. ಆದ್ರಿಂದ ಅವರು ಕೃತಜ್ಞತೆಗಳು. ಮೀಡಿಯಾ ಹೌಸ್ ಅಂದ್ರೆ ಇನ್ನೊಂದೇನು ಹೇಳ್ತೀನಿ ಅಂದ್ರೆ, ನಿಜವಾಗ್ಲೂ ಸಿನಿಮಾನ ತುಂಬಾ ಪ್ರೀತಿಯಿಂದ ಕಟ್ ಅಂಡ್ ಕ್ಲಿಯರ್ ಆಗಿ ಮಾಡಿದ್ರೆ. ಸೊ ಈ ತರದೊಂದು ಪ್ರತಿಕ್ರಿಯೆ ನಾವು ನೋಡ್ಬೋದು. ಅದು ಎಲ್ಲ ಇದ್ರಲ್ಲೂ ಆಗ್ಬೋದು. ಈಗ ಅದನ್ನ ಪಬ್ಲಿಸಿಟಿ, ಯಾಕಂದ್ರೆ ಸಿನಿಮಾ ಮಾಡೋದು ದೊಡ್ಡದಲ್ಲ, ಅದನ್ನ ಪಬ್ಲಿಸಿಟಿ ಮಾಡಬೇಕು. ಪಬ್ಲಿಸಿಟಿ ಮಾಡೋದಲ್ಲ, ಅದನ್ನ ರೀಚ್ ಮಾಡೋದು ದೊಡ್ಡದಿದೆ. ಸೊ ಹಾಗೆ ಈಗ ಹೆಂಗೆ ಅಂದ್ರೆ ಒಂದು ಫುಡ್ ಚೈನ್ ತರನೇ ಇದು ಒಂದು ಚೈನ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ ಅನಂತ 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 ಧನ್ಯವಾದಗಳು. ಅಪ್ಪಾಜಿಯವ್ರಿಗಂತೂ ದೊಡ್ಡ ಧನ್ಯವಾದಗಳು. ಯಾಕಂದ್ರೆ ಯಾವಾಗಲೂ ನಂಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಯಾವುದೇ ಸಿನಿಮಾದಲ್ಲಾದ್ರೂ ಕೂಡ ತಪ್ಪುಗಳನ್ನ ತಲೆ ಮೇಲೆ ಹೊಡೆದು ಹೇಳಿ, ಹಿಂಗಲ್ಲ ಕಣ ಹಿಂಗೆ ಮಾಡೋ ನೀನು ಅಂತ ಹೇಳಿ ಇಲ್ಲಿಯವ್ರಿಗೆ ಹೇಳ್ಕೊಂಡ್ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಹಾಗೇನೆ ಎಲ್ಲ ಮಾಧ್ಯಮದವ್ರಿಗೆ ಎಲ್ರಿಗೂ ಧನ್ಯವಾದ. ಯಜಮಾನ ಚಿತ್ರತಂಡದ ಸಕ್ಸಸ್ ಮೀಟಿಂಗ್ ಕುರಿತು ಮತ್ತಷ್ಟು ವಿಡಿಯೋಸ್ಗಳಿದೆ. ಎಲ್ಲಾ ವಿಡಿಯೋಸ್ಗಳನ್ನ ನಾನು 1 by 1 ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಕೆಲವರಿಗೆ ಇದು ನೋಟಿಫಿಕೇಶನ್ ಬರಲ್ಲ. ಸೊ ಮಿಸ್ ಮಾಡದೆ ನನ್ನ ಚಾನಲ್ ಅಲ್ಲಿ ಎಲ್ಲಾ ವಿಡಿಯೋಸ್ಗಳನ್ನು ನೋಡಿ. ಹಾಗೇನೆ ಈ ವಿಡಿಯೋ ಬಗ್ಗೆ ಏನನ್ಸ್ತು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪಕ್ಕ ಜಿ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೆಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು.